ಹಲೋ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸಿಂಪಲ್ ಕುಕ್ಕಿಂಗ್ ಬೈ ಭಾಗ್ಯ. ಏನಪ್ಪ ಇದು, ಏನು ಮಾಡ್ತಾ ಇದ್ದಾರೆ ಇವತ್ತು ಅನ್ಕೊತೀರಾ? ಕುಕ್ಕಿಂಗ್ ತೋರಿಸ್ದಲ್ಲ ಬೇರೆ ಏನೋ ವಿಡಿಯೋ ತೋರಿಸ್ತಾ ಇದ್ದಾರೆ ಅನ್ಕೊತೀರಾ? ಕುಕ್ಕಿಂಗ್ ಮಾಡಿ ಮಾಡಿ ಬೇಜಾರಾಗಿದೆ. ಇವತ್ತು ಬೇರೆಯವ್ರು ಕುಕ್ ಮಾಡಿದ್ರೆ ತಿನ್ನೋಕೆ ಹೋಗ್ತಾ ಇದ್ದೀವಿ. ಮತ್ತೆಲ್ಲಪ್ಪ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊತಾ ಇದ್ದೀರಾ? ಎಲ್ಲೂ ಇಲ್ಲಪ್ಪ, ಇಲ್ಲೇ ನಮ್ಮ ಬೆಂಗಳೂರಲ್ಲಿ ರಾಜಾಜಿನಗರಲ್ಲಿ ಲುಲ್ಲು ಮಾಲ್ ಅಂತ ಇದೆ. ಆ ಲುಲ್ಲು ಮಾಲಲ್ಲಿ ಬಾರ್ಬಿಕ್ಯೂ ನೇಷನ್ ಅಂತ, ಸೊ ಅಲ್ಲಿ ಅನ್ಲಿಮಿಟೆಡ್ ನಾನ್ ವೆಜ್ಜು ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ಹೇಳ್ತಿದ್ರು. ಹಾಗಾಗಿ ಅವ್ರ ಜೊತೆಗೆ ಇವತ್ತು ಲುಲ್ಲು ಮಾಲ್ಗೆ ಹೋಗ್ತಾ ಇದ್ವಿ. ನಮ್ಮ ಆಫೀಸಲ್ಲಿ ಒಬ್ಬರಿಗೆ ಬರ್ತ್ಡೇ ಇತ್ತು. ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ಗೆ ನಮ್ಮ ಮೇಡಮು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಲಂಚ್ ಕೊಡ್ತಿದ್ರು. ಅಲ್ಲಿ ಬಾರ್ಬಿಕ್ಯೂ ನೇಷನ್ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ನಾವು ಸೀಟ್ ಅರೇಂಜ್ ಮಾಡ್ಕೊಂಡು ಕೂತ್ಕೊತಾ ಇದ್ದೀವಿ. ನೋಡಿ ನಮ್ಮ ಫ್ರೆಂಡ್ಸು, ಇವರೇ ನಮ್ಮ ಹೆಡ್ ಮೇಡಮು, ಇವರೇ ನಮಗೆ ಲಂಚ್ ಪ್ರೊವೈಡ್ ಮಾಡಿಸಿದ್ರು. ಇವರೇ ನಮ್ಮ ಮೇಡಮು, ಮೇಜರ್ ಜಯಶ್ರೀ ಅಂತ. ಅವರು ಮೇಜರ್ ಆಗಿದ್ರೂ ಅವರು ಡ್ಯೂಟಿಲಿ ಅಷ್ಟೇ ಸ್ಟ್ರಿಕ್ಟ್ ಆಗಿರ್ತಾರೆ. ಅದೇ ಹೊರಗಡೆ ಬಂದು ಫ್ರೆಂಡ್ಲಿ ಆಗ್ತಾರೆ. ನಮಗಿಂತ ತುಂಬ ಚೆನ್ನಾಗಿ ಅವರು ಎಂಜಾಯ್ ಮಾಡ್ತಾರೆ. ನಮಗೆಲ್ಲ ತುಂಬ ಎಂಕರೇಜ್ ಮಾಡಿಸ್ತಾರೆ. ಇಲ್ಲಿದ್ದಾರೆ ನೋಡಿ, ಬರ್ತಾ ಇದ್ದಾರಲ್ಲ, ಅವ್ರದ್ದು ಬರ್ತ್ಡೇ ಪಾರ್ಟಿ ಇದ್ದಿದ್ದು, ಹಾಗಾಗಿ ನಾವೆಲ್ಲ ಹೋಗ್ತಿದ್ದು. ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ರು. ಅದೇ ರೀತಿ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಎಲ್ಲೂ ಗಲೀಜ್ತಾ ಏನಿಲ್ಲ, ತುಂಬ ಹೈಜಿನಿಕ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಸ್ವೀಟ್ ಬಂದ ಬಡಿಸಿದ್ರು. ಇದು ಒಂದೆರಡು ಐಟಮ್ ಇಲ್ಲ, ಸುಮಾರು ಐಟಮ್ ಇದೆ, 70 ಐಟಮ್ ಇದೆ. ನಾನೆಲ್ಲ ಡಯಟ್ ಮಾಡ್ತಿರೋರೆಲ್ಲ ಹೇಗಪ್ಪ ತಿನ್ನೋಕ್ಕಂತ ಭಯಪಡ್ತಾರೆ. ಹೋಗಿರೋದು ಒಂದು ಸ್ವಲ್ಪ ಚೆನ್ನಾಗಿ ತಿನ್ನಬೇಕು, ತಿನ್ನಲಿಕ್ಕೆ ಹೋಗಿರೋದು. ಹಾಗಾಗಿ ಈ ಥರ ತಿಂತಾ ಇರಬೇಕಪ್ಪ. ಆವಾಗ ಒಂದೊಂದ್ಸಲಿ ತಿನ್ನೋಕ್ಕೆ ಏನು ತೊಂದರೆ ಇಲ್ಲ, ಡಯಟ್ ಅಂತ ತಿನ್ಬೋದು. ಏನು ಹಾಗೆ ಇಲ್ಲಿ ಎಣ್ಣೆಯಲ್ಲಿ ಕರೆದಿದ್ದ ಪದಾರ್ಥ ಜಾಸ್ತಿ ಯಾವುದೂ ಇಲ್ಲಪ್ಪ, ತಿನ್ಬೋದು, ಏನೂ ತೊಂದರೆ ಇಲ್ಲ, ಏನೂ ಆಗಲ್ಲ. ನಿಮ್ಮ ಡಯಟ್ಗೆ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಮತ್ತು ಹೆಲ್ತಿಗೆ ಎಲ್ಲ ಹೈಜಿನಿಕ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹೆಲ್ತಿಯಾಗಿರುತ್ತೆ. ಇಲ್ಲಿ ನೋಡಿ, ಈ ಕಡೆ ವೆಜ್ಜವ್ರು ಇದ್ದಾರೆ. ವೆಜ್ಜು ಅವ್ರಿಗೆ ಸ್ಟಾರ್ಟರ್ಸ್ ಎಲ್ಲ ತೆಗಿತಾ ಇದ್ದಾರೆ, ಚೆನ್ನಾಗಿರುತ್ತೆ. ನೋಡಿ, ಇದು ವೆಜ್ ಡಿಶಸ್ಸು. ನಾನ್ ವೆಜ್ ಅವರೇ ಹೋಗಬೇಕು ಅಂತೀನಿಲ್ಲ, ವೆಜ್ ಅವ್ರಿಗೂ ತುಂಬ ಡಿಶಸ್ ಇದೆ. ನೋಡಿ, ವೆಜ್ಜದು ಎಷ್ಟು ಚೆನ್ನಾಗಿದೆ, ಎಲ್ಲನೂ ತುಂಬ ರುಚಿಯಾಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. ಈ ಕಡೆ ನನ್ನ ಸೈಡಲ್ಲಿ 3 ಜನ ವೆಜ್ ಅವರಿದ್ದರು. ವೆಜ್ ಅವರು ನೋಡಿ ವೆಜ್ ತಿಂತಾಯಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ. ವೆಜ್ ಕೂಡ ತುಂಬ ಚೆನ್ನಾಗಿದೆ. ನಾವು ಒಂದೆರಡು ಡಿಶಸ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ನಮ್ಮ ಇನ್ನೊಂದು ಫ್ರೆಂಡು ತಿನ್ನೋದು ವೆಜ್ ಆದ್ರೂ ತುಂಬ ಫೋರ್ಸ್ ಕೊಡ್ತಾ ಇದ್ದಾಳಲ್ವ, ನಿಮ್ಗೆ ಹಂಗೆ ಅನಿಸುತ್ತಾ? ನೋಡಿ, ಇನ್ನೊಬ್ಬ ಫ್ರೆಂಡು, ಇವ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ರು, ಫುಲ್ ಖುಷಿಯಿಂದ. ಇಲ್ಲಿ ಇನ್ನೊಬ್ರು ಇದ್ದಾರೆ ನೋಡಿ, ಇವ್ರು ಎಳಿಯೋ ಸ್ಟೈಲ್ ನೋಡಿದ್ರೆ ಒಳ್ಳೆ ನಾನ್ ವೆಜ್ ಎಳಿಯಂಗೆ ಎಳಿತಾ ಇದ್ದಾರೆ. ಆದರೆ ತಿಂದ ಮೇಲೆ ಅವ್ರ ಮುಖ ಮಾತ್ರ ಸತ್ಕೋಳಿ ಥರ ಆಗಿದೆ. ಬಟ್ ಆ ಡಿಶ್ಶು ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ. ಯಾಕತ್ರ ಅವ್ರಿಗೆ ಅನ್ನಿಸ್ತು ಗೊತ್ತಿಲ್ಲ. ಈ ಕಡೆ ನೋಡಿಪ್ಪ, ನಮ್ಮ ನಾನ್ ವೆಜ್ ಬ್ಯಾಟಿಂಗರ್ಸ್ ಹೆಂಗಿದ್ದಾರೆ ಅಂತ, ಫುಲ್ ಮಜಾ ಗುರು. ನೋಡಿ, ಬರ್ತಾಯಿದೆ ನಮಗೆ ನಾನ್ ವೆಜ್ ಅವ್ರಿಗೆ ಫುಲ್ ಚಿಕನ್ನು, ಫಿಶ್ಶು, ಫ್ರಾನ್ಸು ಎಲ್ಲ. ನೋಡಿ, ಇಲ್ಲಿ ಇನ್ನೊಬ್ಬರು ಫ್ರಾನ್ಸ್ ತಗೋತಾ ಇದ್ದಾರೆ, ರೆಡಿ ಹಾಕಿದ್ದಾರೆ ಬ್ಯಾಟ್ ಮಾಡೋಕ್ಕೆ. ನೋಡಿ ಶುರು ಹಚ್ಕೊಂಡ್ರು. ಒಂದೊಂದು ಡಿಶಸ್ಸು ತುಂಬ ಚೆನ್ನಾಗಿದೆ. ಈಗ ನೋಡಿ, ಅದೇನೋ ಕ್ರಿಸ್ಪಿ ಚಿಕನ್ ಅಂತ ಕೊಡ್ತಾಯಿದ್ದಾರೆ. ಇದಕ್ಕಂತೂ ಮಸ್ತಾಗಿದೆ, ತುಂಬ ಚೆನ್ನಾಗಿದೆ ಇದು ಕ್ರಿಸ್ಪಿ ಚಿಕನ್ನು. ಲೈಕ್ 5 ಸ್ಟಾರ್ ಚಿಕನ್ ಥರ ಇದೆ, ಕ್ರಿಸ್ಪಿ ಚಿಕನ್ ಅಂತ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿದೆ, ತುಂಬ ಇಷ್ಟ ಆಯಿತು. ಹಾಗೆ ಲೆಗ್ ಪೀಸಿನ ಕಲ್ಮಿ ಕಬಾಬ್ ಕೊಡ್ತಾಯಿದ್ದಾರೆ, ಇದು ಕೂಡ ಚೆನ್ನಾಗಿದೆ. ಎಲ್ಲನೂ ತುಂಬ ಚೆನ್ನಾಗಿದೆ. ಇದು ವೆಜ್ ಅವ್ರದ್ದು.
ಇದು ಮಿನಿ ಸಮೋಸ ಅಂತ ಕೊಡ್ತಾ ಇದ್ದಾರೆ ಚಿಕನ್ದು. ಇದು ಮಿನಿ ಸಮೋಸ ಚಿಕನ್ ಕೀಮಾ ಅಂತ ಮಾಡಿರೋದು. ಇದು ಕೂಡ ತುಂಬ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ. ಹಾಗೆ ಎಲ್ಲರೂ ಜ್ಯೂಸ್ ಆರ್ಡ್ರ್ ಮಾಡಿದರು, ಜ್ಯೂಸ್ ಬಂದಿದೆ. ಎಲ್ಲರೂ ಜ್ಯೂಸ್ ತೊಗೋತಾ ಇದ್ದೀವಿ, ಕಾಕ್ಟೇಲು. ಇದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಕುಡಿತಾ ಚಿಕನ್ ಅದೇ ಎಲ್ಲ ತಿಂತಾಯಿದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇದು ಟೇಬಲ್ ಸರ್ವಿಸ್ ಮುಗೀತು. ಇನ್ನು ಬಫೆ ಸಿಸ್ಟಮ್, ನಿಮ್ಗೆ ಏನು ಬೇಕೋ ಹಾಕ್ಕೋಬೋದು. ಎಲ್ಲ ಬಿಸಿ ಬಿಸಿಯಾಗೇ ಇರುತ್ತೆ, ಯಾವುದು ತಣ್ಣಗಿಲ್ಲ, ತುಂಬ ರುಚಿಯಾಗೂ ಇರುತ್ತೆ. ನೋಡಿ, ಎಲ್ಲ ಹೈಜಿನಿಕ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದು ತಣ್ಣಗೆ ಯಾವುದಿರೋದಿಲ್ಲ, ಬಿಸಿ ಬಿಸಿಯಾಗೇ ಇರುತ್ತೆ, ರುಚಿಯಾಗೂ ಇರುತ್ತೆ. ನೋಡಿ ಎಷ್ಟೊಂದು ಡಿಶಸ್ ಇರುತ್ತಪ್ಪ. ನನಗಂತೂ ನೋಡಿ ಸುಸ್ತಾಗೋದು, ಯಾವ್ದು ಹಾಕ್ಕೊಳ್ಳೋದು ಯಾವ್ದು ಬೇಡಪ್ಪ ಅಂತ. ವೆಜ್ಜು ನಾನ್ ವೆಜ್ಜು ತುಂಬ ಚೆನ್ನಾಗಿದೆ ಅಪ್ಪ. ಎಷ್ಟೊಂದು ಐಟಮ್ಸ್ ಇದೆ. ಇದು ನೋಡೋಷ್ಟಕ್ಕೆ ಸುಸ್ತಾಗ್ಬಿಡುತ್ತೆ, ಏನು ತಿನ್ನಬೇಕು ಏನು ತಿನ್ಬಾರ್ದು ಕನ್ಫ್ಯೂಷನ್ ಶುರು ಆಗುತ್ತೆ. ಬಟ್ ಹೋದ್ಮೇಲೆ ನಾವು ಒಂದೊಂದು ಸ್ವಲ್ಪ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಟ್ರೈ ಮಾಡಿ ಎಲ್ಲನೂ. ಬಿರಿಯಾನಿ, ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ನಾನ್ ವೆಜ್ ಅವ್ರಿಗೆ ತುಂಬ ಚೆನ್ನಾಗಿದೆ. ಎಲ್ಲನೂ ತುಂಬ ಚೆನ್ನಾಗಿದೆ. ಎಲ್ಲ ಐಟಮ್ಸ್, ಕೇಕ್ಸಿಂದ ನಿಮಗೆ ವೆಜಿಟೇಬಲ್ಸಿಂದ ಫ್ರೂಟ್ಸಿಂದ ಎಲ್ಲ ಸಿಗುತ್ತೆ ನಿಮಗೆ. ಎಷ್ಟು ಟೈಪ್ಸ್ ಇದೆ ನೋಡಿ, ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಎಲ್ಲ ಡಿಶಸ್ ತುಂಬ ಚೆನ್ನಾಗಿದೆ. ಸ್ವೀಟ್ಸಲ್ಲಿ ಸುಮಾರು ಒಂದು 5-6 ಸ್ವೀಟ್ಸ್ ಇದೆ. ಜಾಮೂನ್ ಆಗಿರ್ಬೋದು, ಪಾಯಸ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಇದು ನೋಡಿ, ನಮ್ಮ ಫ್ರೆಂಡ್ ಬರ್ತ್ಡೇಗೆ ಕೇಕ್ ರೆಡಿ ಆಯಿತು. ಈಗ ಕೇಕ್ ಕಟ್ಟಿಂಗ್ ಟೈಮು. ಎಲ್ಲ ತಿಂದಾದ್ಮೇಲೆ ಲಾಸ್ಟ್ ಕೇಕ್ ಕಟ್ ಮಾಡಿಕೊಂಡು ಬರ್ತಾಯಿದ್ದೀವಿ. ನೋಡಿ, ನಮ್ಮ ಫ್ರೆಂಡ್ ಅವರು ಎಲ್ಲ ಇದು ಮಾಡಿಕೊಡ್ತಾರೆ, ಸೆಲೆಬ್ರೇಷನ್ ಮಾಡಿಸ್ಕೊಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನೋಡಿ, ಇವಳು ಬರ್ತ್ಡೇ ಗರ್ಲು ತುಂಬ ಕ್ಯೂಟಾಗಿದ್ದಾಳಲ್ಲ, ಹಾಗಾಗಿ ಒಂದು ಪೋಸ್ ಕೊಡ್ತಾ ಇದ್ದಾಳೆ ಕ್ಯೂಟಾಗಿ. ನಾವು ಸಾಮಾನ್ಯಕ್ಕೆ ಬೇರೆ ಹೋಟ್ಲಿಗೆಲ್ಲ ಹೋದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀವಿ, ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, ಮಕ್ಕಳಿಗೆ ಕೂಡ ಒಂದು ಚೇರ್ಸ್ ಇದ್ದಾವೆ. ತುಂಬ ಈಸಿಯಾಗಿ ಮಕ್ಕಳನ್ನಲ್ಲಿ ಕೂರಿಸ್ಬಿಟ್ಟು ನಾವು ಆರಾಮ್ಸೆ ದೊಡ್ಡವರು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಬರ್ಬೋದು. ಮಕ್ಳಿಗೂ ಅಲ್ಲಿ ಇಡ್ಬೋದು. ತುಂಬ ಚೆನ್ನಾಗಿದೆ ಅದು. ನೋಡಿ, ಐಸ್ ಕ್ರೀಮ್ ಕೊಡ್ತಾಯಿದ್ದಾರೆ. ಐಸ್ ಕ್ರೀಮ್ ಅಂತೂ ನೀವು ತುಂಬ ಚೆನ್ನಾಗಿದೆ, ಟ್ರೈ ಮಾಡಲೇಬೇಕು. ನೀವು ಹೋಗಿದ್ದರೆ ಎಲ್ಲ ಥರದ ಐಸ್ ಕ್ರೀಮ್ ಇದೆ. ಇದು ತುಂಬ ಚೆನ್ನಾಗಿದೆ. ಮ್ಯಾಂಗೋದು ಪಾನ್ ಇದೆ, ಮ್ಯಾಂಗೋ ಇದೆ, ತುಂಬ ಚೆನ್ನಾಗಿದೆಪ್ಪ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಐಸ್ ಕ್ರೀಮ್ ಟ್ರೈ ಮಾಡ್ತಾಯಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆಗೆ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಚಪ್ಪಸ್ಕೊಂಡು ತಿಂತಾಯಿದ್ದಾರೆ. ಇನ್ನು ನೋಡಿ, ಒಬ್ಬರು ನಮ್ಮ ಫ್ರೆಂಡು ವೀಡಿಯೋ ಮಾಡ್ತಾಯಿದ್ದೀನಿ, ಭಾರಿ ಫೋರ್ಸ್ ಕೊಡ್ತಾಯಿದ್ದಾರೆ ತಿನ್ನೋದೇ ಬೇಡವ ಅಂತ. ಇವ್ರು ನೋಡಿ ಯಾವ ಥರ ತಿಂತಾಯಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ ಅಲ್ಲ ನೋಡಿ. ನಾವೆಲ್ಲ ಈ ರೀತಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೋ. ಇವತ್ತು ತುಂಬ ಚೆನ್ನಾಗಿ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ತುಂಬ ಚೆನ್ನಾಗಿದೆ. ಆಚೆ ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ತುಂಬ ಚೆನ್ನಾಗಿದೆ. ಆಚೆ ಫೋಟೋ ತೊಗೊಳ್ಳೋಕ್ಕೆ ಸೀನರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಲುಲ್ಲು ಮಾಲ್ ಒಳಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದು ನೋಡಿ ಲುಲ್ಲು ಮಾಲ್ ಹೇಗಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.